ಪ್ರತಿ ವರ್ಷದಂತೆ ಈ ವರ್ಷವೂ ಲಿಂಗನಖಾನದೊಡ್ಡಿ ಗ್ರಾಮದಲ್ಲಿ ಗುರುವಾರ ಸಂಕ್ರಮಣ ಹಬ್ಬದಂದು ದೊಡ್ಡ ಭೀಮರಾಯ ಆಂಜನೇಯ ಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ನೂತನ ಕಟ್ಟಡ ಪ್ರಾರಂಭವಾಗಿದ್ದು, ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಭಕ್ತಾದಿಗಳು ಭಾಗವಹಿಸಲಿದ್ದಾರೆ ಎಂದು ಊರಿನ ಗಣ್ಯ ವ್ಯಕ್ತಿಗಳು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಪೇಂದ್ರ ರೆಡ್ಡಿ, ದಳಪತಿ, ಗೋಪಾಲ್ ರೆಡ್ಡಿ, ಕಿಸನ್ ರಾವ್, ಕಿಷ್ಟಪ್ಪ, ಜಂಬಯ್ಯ ನಾಯಕ, ದುಳ್ಳಯ್ಯ ನಾಯಕ, ವೀರಪ್ಪ ನಾಯಕ, ಪೋಲಪ್ಪ ಮಡಿವಾಳ, ಸಂಗಮೇಶ್ವರ, ಮಲ್ಲಿಕೊಂಡಯ್ಯ ನಾಯಕ, ಇ ಆಂಜನೇಯ, ಇಜಿ ಭೀಮೇಶ್, ಟಿ ತಿಮ್ಮಪ್ಪ, ತಿಮ್ಮಪ್ಪ ಮಡಿವಾಳ, ಕೊಂಡಯ್ಯ, ಆಂಜನೇಯ ಚಪ್ರಸಿ, ಇ ನರಸಿಂಹ, ದಸ್ತಗಿರಿ ಪೂಜಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಸಾರ್ವಜನಿಕರು, ಊರಿನ ಯುವಕರು, ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದರು.